ಕೊಡಗು ಜಿಲ್ಲೆಯಲ್ಲಿ 2ನೇ ವರ್ಷದ ಕೂರ್ಗ್ ಚಾಲೆಂಜ್ ಡರ್ಟ್ ಟ್ರ್ಯಾಕ್ ರ್ಯಾಲಿ ನಡೆಯಿತು. 2 ದಿನಗಳ ಈ ಸಾಹಸ ರ್ಯಾಲಿಗೆ ಹೊರ ರಾಜ್ಯದಿಂದಲೂ ಕೂಡ ಸ್ಪರ್ಧಿಗಳು ಆಗಮಿಸಿದರು. ಜಿಪ್ಪಿಗಳ ಸಾಹಸ ನಿಜಕ್ಕೂ ರೋಮಾಂಚನವಾಗಿತ್ತು. ಅಪ್ಪಪ್ಪ, ಒಂದಕ್ಕಿಂತ ಒಂದು ಪವರ್ಫುಲ್ ಜಿಪ್ಸಿಗಳು, ಕೆರೆಯೊಳಗೆ ಮುನ್ನುಗ್ಗುತ್ತಿರುವ ಜೀಪುಗಳು, ಮಟ್ರಾಕ್ ರ್ಯಾಲಿ ನೋಡೋಕೆ ಕಿಕ್ಕಿರಿದು ಸೇರಿರೋ ಜನರು. ಇದು ಕೊಡಗಿನ ಪೊನ್ನಂಪೇಟೆ ಬಳಿಯ ಈಚೂರು ಗ್ರಾಮದ ರೋಮಾಂಚನಕಾರಿ ದೃಶ್ಯಗಳು. ಈಚೂರು ಗ್ರಾಮದಲ್ಲಿ ಕೂರ್ಗ್ ಚಾಲೆಂಜ್ ರ್ಯಾಲಿ, ಜನರನ್ನ ರೋಮಾಂಚನಗೊಳಿಸಿದ ಡರ್ಟ್ ಟ್ರ್ಯಾಕ್. ಕೊಡಗಿನ ಪೊನ್ನಂಪೇಟೆ ಸಮೀಪದ ಈಚೂರು ಗ್ರಾಮದಲ್ಲಿ 2ನೇ ವರ್ಷದ ಮಟ್ರಾಕ್ ರ್ಯಾಲಿ ನೋಡೋಕೆ ಜನರು ಕಿಕ್ಕಿರಿದು ಸೇರಿದ್ದರು. ಪ್ರತಿ ಕ್ಷಣವೂ ನೋಡುಗರು ರೋಮಾಂಚನಗೊಂಡ್ರು. ಕೆಲ ಜೀಪ್ಗಳ ಸ್ಟಂಟ್ಗಳಂತೂ ಮೈ ಜುಮ್ ಅನ್ನಿಸುವಂತಿತ್ತು. ಕೂರ್ಗ್ ಚಾಲೆಂಜ್ ಹೆಸರಲ್ಲಿ ಈ ರ್ಯಾಲಿಯನ್ನ ಅಂತಾರಾಷ್ಟ್ರೀಯ ರ್ಯಾಲಿ ಪಟು ಜಗತ್ ನಂಜಪ್ಪ ಸೇರಿ ಇನ್ನಿತರರು ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ ಉದ್ಘಾಟನೆ ಮಾಡಿದ್ರು. 2ನೇ ವರ್ಷದ ಈ ರ್ಯಾಲಿಗೆ ನಿರೀಕ್ಷೆಗೂ ಮೀರಿ ಸ್ಪರ್ಧಿಗಳು ಹಾಗೂ ಪ್ರೇಕ್ಷಕರು ಆಗಮಿಸಿದ್ರು. ತುಂಬ ಸತಿ ನಾನು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಂದರೆ ಫಂಡ್ ಡ್ರೈವಿಗೆ. ಸೊ 2-3 ಸತಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಇನ್ ಆ್ಯಂಡ್ ಅರೌಂಡ್ ಎನ್.ಆರ್.ಪುರ, ಮಡಿಕೇರಿ, ಸೋಮವಾರಪೇಟೆ, ಸಕಲೇಶ್ಪುರ ಇದೆಲ್ಲ. ಅದಾದಮೇಲೆ ಇಲ್ಲಿ ಕೂರ್ಗಿಗೆ ಬಂದಿರೋದು ಇದು 3ನೇ ಬಾರಿ. ಆ್ಯಂಡ್ ದ ಟ್ರ್ಯಾಕ್ ಈಸ್ ರಿಯಲಿ ಗುಡ್ ಆ್ಯಕ್ಚುಲಿ. ಐ ಮೀನ್ ಫಸ್ಟ್ ನಾನು 4ನೇ ಸತಿ ನಾನು ಮೆನ್ ಅಗೇನ್ಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಎಲ್ಲರೂ ತುಂಬ ಎನ್ಕರೇಜ್ಮೆಂಟ್ ಕೊಡ್ತಾರೆ ನನಗೆ. ಇಲ್ಲಿನ ಗದ್ದೆ ಪ್ರದೇಶದಲ್ಲಿ ಅಲ್ಲಲ್ಲಿ ಗುಂಡಿಗಳನ್ನು ನಿರ್ಮಿಸಲಾಗಿತ್ತು. ಗುಂಡಿಯೊಳಗೆ ಇಳಿದು ಹತ್ತಿ ಜೀಪ್ಗಳನ್ನು ಸಾಕಬೇಕಿತ್ತು. ಕೆರೆಯೊಳಗೆ ಇಳಿದು ಒಂದು ಸುತ್ತು ಹಾಕಿ ಬರಬೇಕಿತ್ತು. ಇಲ್ಲೂ ಕೂಡ ಕೆಲ ಟಾಸ್ಕ್ಗಳನ್ನು ನೀಡಲಾಗಿತ್ತು. ಎಲ್ಲವನ್ನ ಅತಿ ಕಡಿಮೆ ಸಮಯದಲ್ಲಿ ಗುರಿ ಮುಟ್ಟುವವರು ಜಯಶಾಲಿ. ಇಂಥ ರೋಮಾಂಚನಕಾರಿ ಸಾಹಸವನ್ನ ಸಾವಿರಾರು ಜನರು ಕಣ್ತುಂಬಿಕೊಂಡಿದ್ದಾರೆ. ಸೆಕೆಂಡ್ ಟೈಮ್ ಬರ್ತಾ ಇರೋದು. ನನ್ನ ಮಗನಿಗೋಸ್ಕರ ತುಂಬ ಇಂಟ್ರೆಸ್ಟ್ ಅವನಿಗೆ, ನನ್ನ ಮಗನಿಗೆ. ಸೊ ಹಾಗಾಗಿ ಬಂದಿದ್ದೀನಿ. ತುಂಬ ಖುಷಿ ಆಗುತ್ತೆ. ನಮ್ಮ ಊರ ಪಕ್ಕದಲ್ಲಿ ಈ ಥರ ಎಲ್ಲ ಮಾಡ್ತಾ ಇರೋದು ತುಂಬ ಖುಷಿ ಆಗುತ್ತೆ. ಹೋಗ್ತೀನಿ, ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರೆ, ಅವ್ರ ಜೊತೆ ಹೋಗ್ತಾ ಇರ್ತೀನಿ. ನಮಗೂ ಈಗ ಬಂದು ನೋಡಿ ಸ್ವಲ್ಪ ಇಂಟ್ರೆಸ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಮಗನ ಅದೇ ಇದಕ್ಕೆ ಸೇರಿಸೋಣ ಅಂತ ಇದ್ದೀನಿ. ಇನ್ನು ಕೊಡಗು ಜಿಲ್ಲೆ ಮಾತ್ರವಲ್ಲದೆ ಕೇರಳ, ಮಹಾರಾಷ್ಟ್ರ, ಹಾಸನ, ಚಿಕ್ಕಮಗಳೂರು ಸೇರಿ ಹಲವೆಡೆಯಿಂದ ಸುಮಾರು 85ಕ್ಕೂ ಹೆಚ್ಚು ಸ್ಪರ್ಧಿಗಳು ಆಗಮಿಸಿದ್ದರು. ಜಿಪ್ಸಿ, ಜಿಮ್ಮಿ, ಥಾರ್, ಪೆಟ್ರೋಲ್ ಎಕ್ಸ್ಪರ್ಟ್, ಡೀಸೆಲ್ ಎಕ್ಸ್ಪರ್ಟ್ ಸೇರಿ ಒಟ್ಟು 10 ವಿಭಾಗಗಳಿತ್ತು. ನಿರೀಕ್ಷೆಗೂ ಮೀರಿ ಸ್ಪರ್ಧಿಗಳು ಆಗಮಿಸಿದ್ದು ಮುಂದಿನ ವರ್ಷದಿಂದ ಮತ್ತಷ್ಟು ವಿಭಿನ್ನವಾಗಿ ರ್ಯಾಲಿಯನ್ನು ನಡೆಸಲಾಗುತ್ತೆ ಅಂತ ಆಯೋಜಕರು ತಿಳಿಸಿದರು. ನಾವು ಟೋಟಲ್ 10 ಕ್ಯಾಟಗರೀಸ್ ಮಾಡಿದ್ದೀವಿ. 10 ಕ್ಯಾಟಗರೀಸಲ್ಲಿ ಹಳೆ NDMS ಟೈರ್ಸ್ ಅಂತ ಬರ್ತಾ ಇತ್ತು ನಮ್ಮ ಮುಂಚಿನ ಜೀಪ್ಗಳಲ್ಲಿ. ಅದೊಂದು ಹೊಸದಾಗಿ ತಂದಿದ್ದೀವಿ, ಓಡಿಸ್ಲಿ ಅಂತ ಹೇಳಿ. ಮತ್ತು ಡೀಸೆಲ್ ಎಕ್ಸ್ಪರ್ಟ್, ಪೆಟ್ರೋಲ್ ಎಕ್ಸ್ಪರ್ಟ್, ಜಿಮ್ನಿ, ಹೊಸ ಜಿಮ್ನಿ ಬಂದಿದೆ, ಅದ್ರ ಕ್ಯಾಟಗರಿ ಮಾಡಿದ್ದೀವಿ. ಥಾರ್ ಕ್ಯಾಟಗರಿ ಮಾಡಿದ್ದೀವಿ. ಸೊ ನಮಗೊಂದು ಸಕ್ಸಸ್ಫುಲ್ ಇವೆಂಟ್ ಆಗ್ತಿರೋದು ತುಂಬ ಖುಷಿ ಆಗ್ತದೆ. ಜಿಲ್ಲೆಯಾದ್ಯಂತ ನಡೆಯುತ್ತಿರುವ ಕ್ರೀಡಾಕೂಟಗಳ ನಡುವೆ ಈ ರ್ಯಾಲಿ ಮತ್ತಷ್ಟು ಮಜಾ ಕೊಟ್ಟಿದೆ. ಡರ್ಟ್ ಟ್ರ್ಯಾಕ್ ನೋಡಿ ಜನರು ರೋಮಾಂಚನಗೊಂಡಿದ್ದಂತೂ ಸತ್ಯ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ. ಕೊಡಗು ಜಿಲ್ಲೆಯಲ್ಲಿ 2ನೇ ವರ್ಷದ ಕೂರ್ಗ್ ಚಾಲೆಂಜ್ ಡರ್ಟ್ ಟ್ರ್ಯಾಕ್ ರ್ಯಾಲಿ ನಡೆಯಿತು. 2 ದಿನಗಳ ಈ ಸಾಹಸ ರ್ಯಾಲಿಗೆ ಹೊರ ರಾಜ್ಯದಿಂದಲೂ ಕೂಡ ಸ್ಪರ್ಧಿಗಳು ಆಗಮಿಸಿದರು. ಜಿಪ್ಪಿಗಳ ಸಾಹಸ ನಿಜಕ್ಕೂ ರೋಮಾಂಚನವಾಗಿತ್ತು. ಅಪ್ಪಪ್ಪ, ಒಂದಕ್ಕಿಂತ ಒಂದು ಪವರ್ಫುಲ್ ಜಿಪ್ಸಿಗಳು, ಕೆರೆಯೊಳಗೆ ಮುನ್ನುಗ್ಗುತ್ತಿರುವ ಜೀಪುಗಳು, ಮಟ್ರಾಕ್ ರ್ಯಾಲಿ ನೋಡೋಕೆ ಕಿಕ್ಕಿರಿದು ಸೇರಿರೋ ಜನರು. ಇದು ಕೊಡಗಿನ ಪೊನ್ನಂಪೇಟೆ ಬಳಿಯ ಈಚೂರು ಗ್ರಾಮದ ರೋಮಾಂಚನಕಾರಿ ದೃಶ್ಯಗಳು.
ಈಚೂರು ಗ್ರಾಮದಲ್ಲಿ ಕೂರ್ಗ್ ಚಾಲೆಂಜ್ ರ್ಯಾಲಿ, ಜನರನ್ನ ರೋಮಾಂಚನಗೊಳಿಸಿದ ಡರ್ಟ್ ಟ್ರ್ಯಾಕ್. ಕೊಡಗಿನ ಪೊನ್ನಂಪೇಟೆ ಸಮೀಪದ ಈಚೂರು ಗ್ರಾಮದಲ್ಲಿ 2ನೇ ವರ್ಷದ ಮಡ್ ಟ್ರ್ಯಾಕ್ ರ್ಯಾಲಿ ನೋಡೋಕೆ ಜನರು ಕಿಕ್ಕಿರಿದು ಸೇರಿದ್ದರು. ಪ್ರತಿ ಕ್ಷಣವೂ ನೋಡುಗರು ರೋಮಾಂಚನಗೊಂಡ್ರು. ಕೆಲ ಜೀಪ್ಗಳ ಸ್ಟಂಟ್ಗಳಂತೂ ಮೈ ಜುಮ್ ಅನ್ನಿಸುವಂತಿತ್ತು. ಕೂರ್ಗ್ ಚಾಲೆಂಜ್ ಹೆಸರಲ್ಲಿ ಈ ರ್ಯಾಲಿಯನ್ನ ಅಂತಾರಾಷ್ಟ್ರೀಯ ರ್ಯಾಲಿ ಪಟು ಜಗತ್ ನಂಜಪ್ಪ ಸೇರಿ ಇನ್ನಿತರರು ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ ಉದ್ಘಾಟನೆ ಮಾಡಿದ್ರು. 2ನೇ ವರ್ಷದ ಈ ರ್ಯಾಲಿಗೆ ನಿರೀಕ್ಷೆಗೂ ಮೀರಿ ಸ್ಪರ್ಧಿಗಳು ಹಾಗೂ ಪ್ರೇಕ್ಷಕರು ಆಗಮಿಸಿದ್ರು. ತುಂಬ ಸತಿ ನಾನು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಂದರೆ ಫಂಡ್ ಡ್ರೈವಿಗೆ. ಸೊ 2-3 ಸತಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಇನ್ ಆ್ಯಂಡ್ ಅರೌಂಡ್ ಎನ್.ಆರ್.ಪುರ, ಮಡಿಕೇರಿ, ಸೋಮವಾರಪೇಟೆ, ಸಕಲೇಶ್ಪುರ ಇದೆಲ್ಲ. ಅದಾದಮೇಲೆ ಇಲ್ಲಿ ಕೂರ್ಗಿಗೆ ಬಂದಿರೋದು ಇದು 3ನೇ ಬಾರಿ. ಆ್ಯಂಡ್ ದ ಟ್ರ್ಯಾಕ್ ಈಸ್ ರಿಯಲಿ ಗುಡ್ ಆ್ಯಕ್ಚುಲಿ. ಐ ಮೀನ್ ಫಸ್ಟ್ ನಾನು 4ನೇ ಸತಿ ನಾನು ಮೆನ್ ಅಗೇನ್ಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಎಲ್ಲರೂ ತುಂಬ ಎನ್ಕರೇಜ್ಮೆಂಟ್ ಕೊಡ್ತಾರೆ ನನಗೆ. ಇಲ್ಲಿನ ಗದ್ದೆ ಪ್ರದೇಶದಲ್ಲಿ ಅಲ್ಲಲ್ಲಿ ಗುಂಡಿಗಳನ್ನು ನಿರ್ಮಿಸಲಾಗಿತ್ತು. ಗುಂಡಿಯೊಳಗೆ ಇಳಿದು ಹತ್ತಿ ಜೀಪ್ಗಳನ್ನು ಸಾಕಬೇಕಿತ್ತು. ಕೆರೆಯೊಳಗೆ ಇಳಿದು ಒಂದು ಸುತ್ತು ಹಾಕಿ ಬರಬೇಕಿತ್ತು. ಇಲ್ಲೂ ಕೂಡ ಕೆಲ ಟಾಸ್ಕ್ಗಳನ್ನು ನೀಡಲಾಗಿತ್ತು. ಎಲ್ಲವನ್ನ ಅತಿ ಕಡಿಮೆ ಸಮಯದಲ್ಲಿ ಗುರಿ ಮುಟ್ಟುವವರು ಜಯಶಾಲಿ. ಇಂಥ ರೋಮಾಂಚನಕಾರಿ ಸಾಹಸವನ್ನ ಸಾವಿರಾರು ಜನರು ಕಣ್ತುಂಬಿಕೊಂಡಿದ್ದಾರೆ. ಸೆಕೆಂಡ್ ಟೈಮ್ ಬರ್ತಾ ಇರೋದು. ನನ್ನ ಮಗನಿಗೋಸ್ಕರ ತುಂಬ ಇಂಟ್ರೆಸ್ಟ್ ಅವನಿಗೆ, ನನ್ನ ಮಗನಿಗೆ. ಸೊ ಹಾಗಾಗಿ ಬಂದಿದ್ದೀನಿ. ತುಂಬ ಖುಷಿ ಆಗುತ್ತೆ. ನಮ್ಮ ಊರ ಪಕ್ಕದಲ್ಲಿ ಈ ಥರ ಎಲ್ಲ ಮಾಡ್ತಾ ಇರೋದು ತುಂಬ ಖುಷಿ ಆಗುತ್ತೆ. ಹೋಗ್ತೀನಿ. ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರೆ, ಅವ್ರ ಜೊತೆ ಹೋಗ್ತಾ ಇರ್ತೀನಿ. ನಮಗೂ ಈಗ ಬಂದು ನೋಡಿ ಸ್ವಲ್ಪ ಇಂಟ್ರೆಸ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಮಗನ ಅದೇ ಇದಕ್ಕೆ ಸೇರಿಸೋಣ ಅಂತ ಇದ್ದೀನಿ. ಇನ್ನು ಕೊಡಗು ಜಿಲ್ಲೆ ಮಾತ್ರವಲ್ಲದೆ ಕೇರಳ, ಮಹಾರಾಷ್ಟ್ರ, ಹಾಸನ, ಚಿಕ್ಕಮಗಳೂರು ಸೇರಿ ಹಲವೆಡೆಯಿಂದ ಸುಮಾರು 85ಕ್ಕೂ ಹೆಚ್ಚು ಸ್ಪರ್ಧಿಗಳು ಆಗಮಿಸಿದ್ದರು. ಜಿಪ್ಸಿ, ಜಿಮ್ಮಿ, ಥಾರ್, ಪೆಟ್ರೋಲ್ ಎಕ್ಸ್ಪರ್ಟ್, ಡೀಸೆಲ್ ಎಕ್ಸ್ಪರ್ಟ್ ಸೇರಿ ಒಟ್ಟು 10 ವಿಭಾಗಗಳಿತ್ತು. ನಿರೀಕ್ಷೆಗೂ ಮೀರಿ ಸ್ಪರ್ಧಿಗಳು ಆಗಮಿಸಿದ್ದು ಮುಂದಿನ ವರ್ಷದಿಂದ ಮತ್ತಷ್ಟು ವಿಭಿನ್ನವಾಗಿ ರ್ಯಾಲಿಯನ್ನು ನಡೆಸಲಾಗುತ್ತೆ ಅಂತ ಆಯೋಜಕರು ತಿಳಿಸಿದರು. ನಾವು ಟೋಟಲ್ 10 ಕ್ಯಾಟಗರೀಸ್ ಮಾಡಿದ್ದೀವಿ. 10 ಕ್ಯಾಟಗರೀಸಲ್ಲಿ ಹಳೆ NDMS ಟೈರ್ಸ್ ಅಂತ ಬರ್ತಾ ಇತ್ತು ನಮ್ಮ ಮುಂಚಿನ ಜೀಪ್ಗಳಲ್ಲಿ. ಅದೊಂದು ಹೊಸದಾಗಿ ತಂದಿದ್ದೀವಿ, ಓಟ್ಸ್ಲಿ ಅಂತ ಹೇಳಿ. ಮತ್ತು ಡೀಸೆಲ್ ಎಕ್ಸ್ಪರ್ಟ್, ಪೆಟ್ರೋಲ್ ಎಕ್ಸ್ಪರ್ಟ್, ಹೊಸ ಜಿಮ್ನಿ ಬಂದಿದೆ, ಅದ್ರ ಕ್ಯಾಟಗರಿ ಮಾಡಿದ್ದೀವಿ. ಥಾರ್ ಕ್ಯಾಟಗರಿ ಮಾಡಿದ್ದೀವಿ. ಸೊ ನಮಗೊಂದು ಸಕ್ಸಸ್ಫುಲ್ ಇವೆಂಟ್ ಆಗ್ತಿರೋದು ತುಂಬ ಖುಷಿ ಆಗ್ತದೆ. ಜಿಲ್ಲೆಯಾದ್ಯಂತ ನಡೆಯುತ್ತಿರುವ ಕ್ರೀಡಾಕೂಟಗಳ ನಡುವೆ ಈ ರ್ಯಾಲಿ ಮತ್ತಷ್ಟು ಮಜಾ ಕೊಟ್ಟಿದೆ. ಡರ್ಟ್ ಟ್ರ್ಯಾಕ್ ನೋಡಿ ಜನರು ರೋಮಾಂಚನಗೊಂಡಿದ್ದಂತೂ ಸತ್ಯ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು. ಕೊಡಗು ಜಿಲ್ಲೆಯಲ್ಲಿ 2ನೇ ವರ್ಷದ ಕೂರ್ಗ್ ಚಾಲೆಂಜ್ ಡರ್ಟ್ ಟ್ರ್ಯಾಕ್ ರ್ಯಾಲಿ ನಡೆಯಿತು. 2 ದಿನಗಳ ಈ ಸಾಹಸ ರ್ಯಾಲಿಗೆ ಹೊರ ರಾಜ್ಯದಿಂದಲೂ ಕೂಡ ಸ್ಪರ್ಧಿಗಳು ಆಗಮಿಸಿದರು. ಜಿಪ್ಪಿಗಳ ಸಾಹಸ ನಿಜಕ್ಕೂ ರೋಮಾಂಚನವಾಗಿತ್ತು. ಅಪ್ಪಪ್ಪ, ಒಂದಕ್ಕಿಂತ ಒಂದು ಪವರ್ಫುಲ್ ಜಿಪ್ಸಿಗಳು, ಕೆರೆಯೊಳಗೆ ಮುನ್ನುಗ್ಗುತ್ತಿರುವ ಜೀಪುಗಳು, ಮಡ್ ಟ್ರ್ಯಾಕ್ ರ್ಯಾಲಿ ನೋಡೋಕೆ ಕಿಕ್ಕಿರಿದು ಸೇರಿರೋ ಜನರು. ಇದು ಕೊಡಗಿನ ಪೊನ್ನಂಪೇಟೆ ಬಳಿಯ ಈಚೂರು ಗ್ರಾಮದ ರೋಮಾಂಚನಕಾರಿ ದೃಶ್ಯಗಳು. ಈಚೂರು ಗ್ರಾಮದಲ್ಲಿ ಕೂರ್ಗ್ ಚಾಲೆಂಜ್ ರ್ಯಾಲಿ, ಜನರನ್ನ ರೋಮಾಂಚನಗೊಳಿಸಿದ ಡರ್ಟ್ ಟ್ರ್ಯಾಕ್. ಕೊಡಗಿನ ಪೊನ್ನಂಪೇಟೆ ಸಮೀಪದ ಈಚೂರು ಗ್ರಾಮದಲ್ಲಿ 2ನೇ ವರ್ಷದ ಮಡ್ ಟ್ರ್ಯಾಕ್ ರ್ಯಾಲಿ ನೋಡೋಕೆ ಜನರು ಕಿಕ್ಕಿರಿದು ಸೇರಿದ್ದರು. ಪ್ರತಿ ಕ್ಷಣವೂ ನೋಡುಗರು ರೋಮಾಂಚನಗೊಂಡ್ರು. ಕೆಲ ಜೀಪ್ಗಳ ಸ್ಟಂಟ್ಗಳಂತೂ ಮೈ ಜುಮ್ ಅನ್ನಿಸುವಂತಿತ್ತು. ಕೂರ್ಗ್
ಚಾಲೆಂಜ್ ಹೆಸರಲ್ಲಿ ಈ ರ್ಯಾಲಿಯನ್ನ ಅಂತಾರಾಷ್ಟ್ರೀಯ ರ್ಯಾಲಿ ಪಟು ಜಗತ್ ನಂಜಪ್ಪ ಸೇರಿ ಇನ್ನಿತರರು ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ ಉದ್ಘಾಟನೆ ಮಾಡಿದ್ರು. 2ನೇ ವರ್ಷದ ಈ ರ್ಯಾಲಿಗೆ ನಿರೀಕ್ಷೆಗೂ ಮೀರಿ ಸ್ಪರ್ಧಿಗಳು ಹಾಗೂ ಪ್ರೇಕ್ಷಕರು ಆಗಮಿಸಿದ್ರು. ತುಂಬ ಸತಿ ನಾನು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಂದರೆ ಫಂಡ್ ಡ್ರೈವಿಗೆ. ಸೊ 2-3 ಸತಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಇನ್ ಆ್ಯಂಡ್ ಅರೌಂಡ್ ಎನ್.ಆರ್.ಪುರ, ಮಡಿಕೇರಿ, ಸೋಮವಾರಪೇಟೆ, ಸಕಲೇಶ್ಪುರ ಇದೆಲ್ಲ. ಅದಾದಮೇಲೆ ಇಲ್ಲಿ ಕೂರ್ಗಿಗೆ ಬಂದಿರೋದು ಇದು 3ನೇ ಬಾರಿ. ಆ್ಯಂಡ್ ದ ಟ್ರ್ಯಾಕ್ ಈಸ್ ರಿಯಲಿ ಗುಡ್ ಆ್ಯಕ್ಚುಲಿ. ಐ ಮೀನ್ ಫಸ್ಟ್ ನಾನು 4ನೇ ಸತಿ ನಾನು ಮೆನ್ ಅಗೇನ್ಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಎಲ್ಲರೂ ತುಂಬ ಎನ್ಕರೇಜ್ಮೆಂಟ್ ಕೊಡ್ತಾರೆ ನನಗೆ. ಇಲ್ಲಿನ ಗದ್ದೆ ಪ್ರದೇಶದಲ್ಲಿ ಅಲ್ಲಲ್ಲಿ ಗುಂಡಿಗಳನ್ನು ನಿರ್ಮಿಸಲಾಗಿತ್ತು. ಗುಂಡಿಯೊಳಗೆ ಇಳಿದು ಹತ್ತಿ ಜೀಪ್ಗಳನ್ನು ಸಾಕಬೇಕಿತ್ತು. ಕೆರೆಯೊಳಗೆ ಇಳಿದು ಒಂದು ಸುತ್ತು ಹಾಕಿ ಬರಬೇಕಿತ್ತು. ಇಲ್ಲೂ ಕೂಡ ಕೆಲ ಟಾಸ್ಕ್ಗಳನ್ನು ನೀಡಲಾಗಿತ್ತು. ಎಲ್ಲವನ್ನ ಅತಿ ಕಡಿಮೆ ಸಮಯದಲ್ಲಿ ಗುರಿ ಮುಟ್ಟುವವರು ಜಯಶಾಲಿ. ಇಂಥ ರೋಮಾಂಚನಕಾರಿ ಸಾಹಸವನ್ನ ಸಾವಿರಾರು ಜನರು ಕಣ್ತುಂಬಿಕೊಂಡಿದ್ದಾರೆ. ಸೆಕೆಂಡ್ ಟೈಮ್ ಬರ್ತಾ ಇರೋದು. ನನ್ನ ಮಗನಿಗೋಸ್ಕರ ತುಂಬ ಇಂಟ್ರೆಸ್ಟ್ ಅವನಿಗೆ, ನನ್ನ ಮಗನಿಗೆ. ಸೊ ಹಾಗಾಗಿ ಬಂದಿದ್ದೀನಿ. ತುಂಬ ಖುಷಿ ಆಗುತ್ತೆ. ನಮ್ಮ ಊರ ಪಕ್ಕದಲ್ಲಿ ಈ ಥರ ಎಲ್ಲ ಮಾಡ್ತಾ ಇರೋದು ತುಂಬ ಖುಷಿ ಆಗುತ್ತೆ. ಹೋಗ್ತೀನಿ. ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರೆ, ಅವ್ರ ಜೊತೆ ಹೋಗ್ತಾ ಇರ್ತೀನಿ. ನಮಗೂ ಈಗ ಬಂದು ನೋಡಿ ಸ್ವಲ್ಪ ಇಂಟ್ರೆಸ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಮಗನ ಅದೇ ಇದಕ್ಕೆ ಸೇರಿಸೋಣ ಅಂತ ಇದ್ದೀನಿ. ಇನ್ನು ಕೊಡಗು ಜಿಲ್ಲೆ ಮಾತ್ರವಲ್ಲದೆ ಕೇರಳ, ಮಹಾರಾಷ್ಟ್ರ, ಹಾಸನ, ಚಿಕ್ಕಮಗಳೂರು ಸೇರಿ ಹಲವೆಡೆಯಿಂದ ಸುಮಾರು 85ಕ್ಕೂ ಹೆಚ್ಚು ಸ್ಪರ್ಧಿಗಳು ಆಗಮಿಸಿದ್ದರು. ಜಿಪ್ಸಿ, ಜಿಮ್ಮಿ, ಥಾರ್, ಪೆಟ್ರೋಲ್ ಎಕ್ಸ್ಪರ್ಟ್, ಡೀಸೆಲ್ ಎಕ್ಸ್ಪರ್ಟ್ ಸೇರಿ ಒಟ್ಟು 10 ವಿಭಾಗಗಳಿತ್ತು. ನಿರೀಕ್ಷೆಗೂ ಮೀರಿ ಸ್ಪರ್ಧಿಗಳು ಆಗಮಿಸಿದ್ದು ಮುಂದಿನ ವರ್ಷದಿಂದ ಮತ್ತಷ್ಟು ವಿಭಿನ್ನವಾಗಿ ರ್ಯಾಲಿಯನ್ನು ನಡೆಸಲಾಗುತ್ತೆ ಅಂತ ಆಯೋಜಕರು ತಿಳಿಸಿದರು. ನಾವು ಟೋಟಲ್ 10 ಕ್ಯಾಟಗರೀಸ್ ಮಾಡಿದ್ದೀವಿ. 10 ಕ್ಯಾಟಗರೀಸಲ್ಲಿ ಹಳೆ NDMS ಟೈರ್ಸ್ ಅಂತ ಬರ್ತಾ ಇತ್ತು ನಮ್ಮ ಮುಂಚಿನ ಜೀಪ್ಗಳಲ್ಲಿ. ಅದೊಂದು ಹೊಸದಾಗಿ ತಂದಿದ್ದೀವಿ, ಓಟ್ಸ್ಲಿ ಅಂತ ಹೇಳಿ. ಮತ್ತು ಡೀಸೆಲ್ ಎಕ್ಸ್ಪರ್ಟ್, ಪೆಟ್ರೋಲ್ ಎಕ್ಸ್ಪರ್ಟ್, ಹೊಸ ಜಿಮ್ನಿ ಬಂದಿದೆ, ಅದ್ರ ಕ್ಯಾಟಗರಿ ಮಾಡಿದ್ದೀವಿ. ಥಾರ್ ಕ್ಯಾಟಗರಿ ಮಾಡಿದ್ದೀವಿ. ಸೊ ನಮಗೊಂದು ಸಕ್ಸಸ್ಫುಲ್ ಇವೆಂಟ್ ಆಗ್ತಿರೋದು ತುಂಬ ಖುಷಿ ಆಗ್ತದೆ. ಜಿಲ್ಲೆಯಾದ್ಯಂತ ನಡೆಯುತ್ತಿರುವ ಕ್ರೀಡಾಕೂಟಗಳ ನಡುವೆ ಈ ರ್ಯಾಲಿ ಮತ್ತಷ್ಟು